ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ದಾರಿ ಯಾವುದಯ್ಯ JDSಗೆ ಸರಣಿ ಮುಂದುವರಿತಾ ಇದೆ. ಸೊ ನಾನು ಹೇಳೋದು ಕುಮಾರಸ್ವಾಮಿ ಅವ್ರಿಗಾಗಲಿ, ಕುಮಾರಣ್ಣಂಗಾಗಲಿ, ಅಥವಾ ದೇವೇಗೌಡರು, ರೇವಣ್ಣ ಕುಟುಂಬ, ಓವರಾಲ್ ದೇವೇಗೌಡರು ಕುಟುಂಬದಕ್ಕೆ ನಾನು ಹೇಳೋದಾದರೆ, ಮೊದಲನೇದಾಗಿ ಏನೋ 2 ತಿಂಗಳು ಟೈಮ್ ತಗೊಂಡು ನೀವು ಚುನಾವಣೆ ನಡೆಸ್ತೀವಿ, ರಾಜ್ಯಾಧ್ಯಕ್ಷನ ಮಾಡ್ತೀವಿ, ಆಯಿತು ಅದೆಲ್ಲ ಮಾಡಿ. ಆದರೆ ನಾನು ಹೇಳೋದು, ನೀವು ಬೇರೆಯವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಪಕ್ಷ ಉಳಿಯೋದಿಲ್ಲ. ಒಂದು ತಿಳ್ಕೊಳ್ಳಿ. ಇಲ್ಲ ಅನದರ್ ಏಕನಾಥ್ ಶಿಂದೆ ಆಗ್ತಾರೆ, ಅಥವಾ ಶರದ್ ಪವಾರ್ ಅಣ್ಣನ ಮಗನ ಥರ ಆಗ್ತಾರೆ. ಸೊ ಇದನ್ನು ಎಪಿಸೋಡಲ್ಲೇ ನಾನು ಹೇಳಿದ್ದೆ. ನಿಮ್ಮ ಕುಟುಂಬದಲ್ಲೇ ಯಾರನ್ನಾರು ಒಬ್ರನ್ನ ಮಾಡಿ ಆ ಪವರ್ನ ನೀವು ಇಟ್ಕೊಂಡು, ಅದಾದ ನಂತರದಲ್ಲಿ ನೀವು ಬೇಕಾದ್ರೆ ಕಾರ್ಯಾಧ್ಯಕ್ಷನ ಇನ್ನೊಂದು ಏನೋ ಒಂದು ಮಾಡಿ. ಯಾವುದೇ ಕಾರಣಕ್ಕೂ ಕುಮಾರಣ್ಣವರೇ, ನೀವು ಬೇರೆಯವ್ರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರೆ JDS ಪಕ್ಷ ಸರ್ವನಾಶ, ನಿರ್ನಾಮ, ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನೀವು ಯಾರನ್ನೂ ನಂಬೋದಕ್ಕಾಗಲ್ಲ. ನಾನು ಇವರು ಸಾರಾ ಮಹೇಶ್ ನನಗೆ ತುಂಬ ಆಪ್ತರು, ಅವ್ರನ್ನ ಮಾಡ್ತೀನಿ, ಇನ್ನೊಬ್ರನ್ನ ಮಾಡ್ತೀನಿ, GTನ ಮಾಡ್ತೀನಿ, ಅವ್ರನ್ನ ಕಟ್ ಹಾಕ್ತೀನಿ, ಯಾರೂ ಇಲ್ಲ ನೀವೇ ಆಗಿರಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿಗಾರ ಮಾಡಿ, ಇಲ್ಲ ನಿಮ್ಮ ಕುಟುಂಬದ ಹಿಡಿತದಲ್ಲಿದ್ದರೆ ನಮ್ಮ ಒಕ್ಕಲಿಗರ ಪಕ್ಷದಕ್ಕೆ ಒಂದು ಇಡ್ತಾ ಇರುತ್ತೆ. ಆಯ್ತಪ್ಪ, 18 ಇದೆಯಾ, 0 ಬರುತ್ತಾ, 5 ಬರುತ್ತಾ, 10 ಬರುತ್ತಾ, ನಮ್ಗೆ ಅದು ಬೇಡ. ನಮಗೆ ಐಡೆಂಟಿಟಿ ಮುಖ್ಯ. ನಮಗೆ ನಾವೆಲ್ಲರ ಹೋದಾಗ ಹೌದಪ್ಪ ನಮ್ಮದು JDS ಪಕ್ಷ, ನಮ್ಮದು ಒಕ್ಕಲಿಗರ ಪಕ್ಷ, ನಮಗೆ ಒಕ್ಕಲಿಗರು ಬ್ಯಾಕ್ ಬೋನಾಗಿ ನಿಂತಿದ್ದಾರೆ. ಸೊ ಎಲ್ಲ ಜಾತಿಗಳಿಗೂ ಆಯಿತು 4% ಕೊಟ್ರಲ್ಲ ದೇವೇಗೌಡರು, ಮುಸ್ಲಿಮ್ಸ್ ಉಳಿಸ್ಕೊಂಡ್ರ ಅದನ್ನು. ಈಗ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡಿದ್ರು, JH ಪಟೇಲ್ರನ್ನ. ಅದಾದಮೇಲೆ ಲಿಂಗಾಯತರು ನಮ್ಗೆ ಓಟ್ ಹಾಕಿದ್ರ. ಇವಾಗ ಒಂದಾಗಿದ್ದಕ್ಕೆ ಓಟ್ ಹಾಕಿದ್ದಾರೆ. ನಾನು ಇದು ಮಾಡ್ತಾಯಿಲ್ಲ. ಇವಾಗ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಸೊ ಇದೆಲ್ಲ ಆಗಿ ಒಂದಾಗಿದ್ದೀವಿ. ಸೊ ನನಗೆ ಖುಷಿ ಇದೆ. ಆದರೆ ದಯವಿಟ್ಟು ನೀವು ನಿಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಯಾರನ್ನಾರ ಮಾಡಿದ್ರೆ ನಮ್ಮ ಪಾರ್ಟಿ ಅಥವಾ ನಮ್ಮ ಜಾತ್ಯತೀತ ಜನತಾದಳ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಸೊ ಗೋ ಫಾರ್ ನಿಖಿಲ್ ಕುಮಾರಸ್ವಾಮಿ. ಯಂಗ್ಸ್ಟರ್ ಇದ್ದಾರೆ, ಅಥವಾ ಶರಣ್ಗೌಡ ಕುಂದಕೂರ್ಗೆ ಕೊಟ್ಬಿಟ್ಟು ಆ ಪವರ್ ಏನಿರ್ತದೆ ಅದನ್ನು ನಿಮ್ಮ ಕೈಯಲ್ಲಿ ನೀವು ಇಟ್ಕೊಳ್ಳಿ. ಅಥವಾ ತುಂಬ ಜನ ಇದ್ದಾರೆ ಪಕ್ಷಕ್ಕೆ ದುಡ್ದಿರೋರು, ತುಂಬ ನಿಯತ್ತಾಗಿರೋರು ಎಲ್ಲ ಇದ್ದಾರೆ. ಆದರೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಎಷ್ಟೊಂದು ಜನ ನಿಯತ್ತಾಗಿರೋರು ಯಾವುದೋ ಒಂದು ಸಂದರ್ಭದಲ್ಲಿ ಯಾರ್ದೋ ಒತ್ತಡಕ್ಕೆ ಏನೋ ಆಗಿ ಹೆಂಗೆಂಗೋ ಹೋಗಿರೋರು ಎಲ್ಲರನ್ನೂ ನಾವು ನೋಡಿದ್ದೀವಿ. ಸೊ ದಯವಿಟ್ಟು ಕುಮಾರಸ್ವಾಮಿ ಅವರೇ, ಕುಮಾರಸ್ವಾಮಿ ಕೇಂದ್ರ ಸಚಿವ, ಸೊ ಇವೆಲ್ಲ ಆಗಿದ್ದೀರಾ. ಸೊ ಒಂದು ಒಳ್ಳೆ ಟ್ರ್ಯಾಕಿಗೆ ಬಂದಿದ್ದೀವಿ. ಚನ್ನಪಟ್ಟಣದಲ್ಲಿ ಸೋತಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಅಧ್ಯಕ್ಷ ಗಾದಿನ ಬೇರೆಯವ್ರಿಗೆ ಬಿಟ್ಕೊಟ್ರಿ, ಅವತ್ತೇ ನೀವು ಬೆಣೆ ಹೊಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದೀನಿ. ಇದೇ ದಾರಿ ಯಾವುದಯ್ಯ JDSಗೆ. ಸೊ ಯಾರು ಅಧ್ಯಕ್ಷರಾಗಬೇಕು ಅಂದರೆ ಇಟ್ ಈಸ್ ಕಮ್ ಫ್ರಮ್ ದೇವೇಗೌಡ ಫ್ಯಾಮಿಲಿ. ಸೊ ಆವಾಗ ಪಕ್ಷಕ್ಕೂ ಚೈತನ್ಯ ಇರುತ್ತೆ, ಪಕ್ಷನೂ ಉಳಿಯುತ್ತೆ, ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ. ನಮಸ್ಕಾರ.